ಕೈಯಲ್ಲಿ ಒಂದು ತತ್ವವಾದ ಅಂತ ಹೇಳಲಿಕ್ಕೆ ಕಾರಣ ಏನು ಅಂದರೆ, ತತ್ವ ಅಂದರೆ ಸತ್ಯ, ಸತ್ಯವನ್ನು ಜಗತ್ತಿಗೆ ಪ್ರತಿಪಾದನೆ ಮಾಡಿದರು. ಪ್ರಪಂಚದಲ್ಲಿ ಕೆಲವರು ಏನು ಹೇಳಿದರು ಅಂತ ಹೇಳಿದ್ರೆ, ಅದರಿಂದ ಸುಳ್ಳು. ಹೇಗೆ ಸಮುದ್ರ ತೀರದಲ್ಲಿ ಕಫೆ ಜಿಪ್ಪನ್ನು ನೋಡ್ತೀವಿ, ಕತ್ತಲಿನ ಹೊತ್ತಲ್ಲಿ ಮನೆ ಬುಡದಲ್ಲಿ ಒಂದು ವಸ್ತು ಕಾಣಿಸುತ್ತೆ, ಅದನ್ನು ನೋಡಿ ಹಾಗು ಅಂತ ಹಾರಿರುತ್ತೆ. ಅದು ಹಾಗಲ್ಲ, ಮತ್ತೆ ಸುಳ್ಳು.
ಸುಳ್ಳಾದ ಪ್ರಪಂಚದ ಭ್ರಮೆ ಬರ್ತಾ ಇದೆ. ಹೇಗೆ ಹಗ್ಗವನ್ನು ಸತ್ಯವಾದ ಹಗ್ಗವನ್ನು ನೋಡಿ ಸುಳ್ಳಾದ ಆಗುವುದು ಅನ್ನುವ ಹಾಗೆ ಸುಳ್ಳಾದ ಪ್ರಪಂಚ ಕಾಣಿಸ್ತಾ ಇದೆ ಅಂತ ಹೇಳಿ ಆಚಾರ್ಯ ಮಧ್ವ ಹೇಳ್ತಾರೆ, ಈ ಪ್ರಪಂಚ ಸುಳ್ಳಲ್ಲ. ಯಾಕೆ ಸುಳ್ಳಲ್ಲ ಅಂದ್ರೆ, ನೀವು ಹೇಳ್ತೀನಿ ಸುಳ್ಳಾದ ಹಾಲು ಹಗ್ಗದಂತೆ. ಹಗ್ಗ ಸುಳ್ಳಾಗಬೇಕಾದ್ರೆ ಎಲ್ಲಿಯಾದ್ರೂ ನೋಡಿ ಸತ್ಯವಾದ ಹಗ್ಗವನ್ನು ನೋಡಿದವನು, ಸತ್ಯವಾದ ಹಾವನ್ನು ನೋಡಿದವರಿಗೆ ಮಾತ್ರ ಹಗ್ಗವನ್ನು ನೋಡಿದಾಗ ಹಾವು ಒಂದು ಭ್ರಮೆ ಬರುತ್ತೆ. ಪ್ರಪಂಚದಲ್ಲಿ ಯಾರು ಕೂಡ ಹಗ್ಗವನ್ನೇ ನೋಡಿದ್ರು, ಯಾವತ್ತೂ ಕೂಡ ಹಾವನ್ನೇ ನೋಡ್ಲಿಕ್ಕೋ, ಅವರಿಗೆ ಹಗ್ಗವನ್ನು ನೋಡಿ ಹಾವು ಒಂದು ಭ್ರಮೆ ಬರಬೇಕು. ಹಾಗಾಗಿ ಹಗ್ಗವನ್ನು ನೋಡಿ ಹಾವು ಒಂದು ಭ್ರಮೆ ಬರಬೇಕಾದ್ರೆ ಎಲ್ಲಿಯಾದ್ರೂ ಸತ್ಯವಾದ ಹಗ್ಗನ್ನ ಸತ್ಯವಾದ ಹಾವನ್ನು ನೋಡಿರ್ಬೇಕು. ಹಾಗೆ ಪರಮಾತ್ಮನಲ್ಲಿ ಈ ಪ್ರಪಂಚ ಎಂಬುದು ಸುಳ್ಳು ಭ್ರಮೆ ಬರಬೇಕಾದ್ರೆ ಪರಮಾತ್ಮನೂ ಸತ್ಯ, ಇನ್ನೊಂದು ಕಡೆ ಪ್ರಪಂಚವು ಸತ್ಯವಾಗಿ ಎಲ್ಲಿಯಾದ್ರೂ ಸುಳಿಯಬೇಕು. ಅವಾಗ ಈ ಪ್ರಪಂಚದ ಸುಳ್ಳು ವಿಚಾರಗಳು ಆ ಸತ್ಯವಾದ ಪ್ರಪಂಚ ಎಲ್ಲಿದೆ ಅಂತ ನಮಗೆ ತೋರಿಸ್ತದೆ, ಎಲ್ಲಿದೆ. ಹಾಗಾದ್ರೆ ಇದೇ ಪ್ರಪಂಚವು ಸತ್ಯ ನೀರು ಕುಡಿಯುವಾಗ ವಿಚಾರ ಯಾಕಾಗತ್ತೆ, ಊಟ ಮಾಡಿದಾಗ ಹಸಿರು ಕಡಿಮೆ ಆಗುತ್ತೆ, ಎಲ್ಲ ಅನುಭವಕ್ಕೆ ಬರ್ತಾ ಇದೆ. ಸತ್ಯವಾದ ಅನುಭವಕ್ಕೆ ಬರ್ತಾ ಇದ್ಮೇಲೆ ಈ ಪ್ರಪಂಚ ಸತ್ಯ ಅಂತ ಹೇಳಬೇಕು ಹೊರತು ಸುಳ್ಳು ಅಂತ ಹೇಳಬಾರದು ಅಂತ ಆಚಾರ್ಯ ಮತ್ತು ಪ್ರತಿಪಾದನೆ ಮಾಡ್ತಾರೆ. ಹಾಗಾಗಿ ಸತ್ಯ ಅಂತ ಸುಳ್ಳುದನ್ನು ಪ್ರತಿಪಾದನೆ ಮಾಡಲಿಲ್ಲ ಈ ವಾದಕ್ಕೆ ಸತ್ಯವಾದ ಅಥವಾ ತತ್ವವಾದ ಅಂತ ಹೇಳಿದ್ರು. ಆಚಾರ್ಯ ಮಕ್ಕಳು ಏನ್ ಮಾಡಿದ್ರು ಜಗತ್ತಿಗೆ ಅಂತ ಹೇಳಿದ್ರೆ, ವಿಶಿಷ್ಟವಾದ ರೀತಿಯಲ್ಲಿ ಆಚಾರ್ಯ ಮಕ್ಕಳು ಅನೇಕ ಕೊಡುಗೆಗಳನ್ನು ಕೊಟ್ಟಿದ್ದಾರೆ. ವಿಶೇಷವಾಗಿ ಅವರು ಬ್ರಹ್ಮಸೂತ್ರಕ್ಕೆ ಭಾಷ್ಯವನ್ನು ಸಮರ್ಪಣೆ ಮಾಡಲಿಕ್ಕೋಸ್ಕರ ಬದರಿಕಾಶ್ರಮಕ್ಕೆ ಹೋದರು. ಬ್ರಹ್ಮಸೂತ್ರ ಎಂಬುದು ವೇದದ ಅರ್ಥಕ್ಕೆ ನಿರ್ಣಾಯಕವಾದ ಒಂದು ಗ್ರಂಥ. ಇದನ್ನು ರಚನೆ ಮಾಡಿದವರು ವೇದವ್ಯಾಸ. ಆ ವೇದವ್ಯಾಸ ರಚನೆ ಮಾಡಿದ ಬ್ರಹ್ಮಸೂತ್ರ ನಮ್ಮಂದವರಿಗೆ ಅರ್ಥವಾಗಲಿಲ್ಲ ಅಂತ ಅದಕ್ಕೋಸ್ಕರ ಒಂದು ಭಾಷ್ಯವನ್ನು ಜಗತ್ತಿಗೆ ಆಚಾರ್ಯ ಮಧ್ವರು ಕೊಟ್ಟರು. ಅದಕ್ಕೆ ಬ್ರಹ್ಮಸೂತ್ರ ಭಾಷ್ಯ ಅಂತ ಹೇಳಿದ್ರು. ಈ ಬ್ರಹ್ಮಸೂತ್ರ ಭಾಷ್ಯವನ್ನು ಆಚಾರ್ಯ ಮಧ್ವರು ಯಾರಿಗೆ ಸಮರ್ಪಣೆ ಮಾಡಿದ್ರು ಅಂತ ಹೇಳಿದ್ರೆ ವೇದವ್ಯಾಸರಿಗೆ ಸಮರ್ಪಣೆ ಮಾಡಿದ್ರು. ವೇದವ್ಯಾಸರಿಗೆ ತುಂಬಾ ಖುಷಿ ಆಯ್ತು. ಬ್ರಹ್ಮಸೂತ್ರದ ಭಾಷ್ಯವನ್ನು ನೋಡಿದ್ರೆ ಬಹಳ ಸಂತೋಷ ಆಯ್ತು. ಅದಕ್ಕೆ ಅವ್ರು ಏನ್ ಮಾಡಿದ್ರು ಅಂದ್ರೆ ತನ್ನ ಪಕ್ಕದಲ್ಲಿ ಇರತಕ್ಕಂಥ ಕಲ್ಲುಗಳನ್ನು ಎತ್ತಿ ಆಚಾರ್ಯ ಮಧ್ವರಿಗೆ ಕೊಟ್ಟರು. ಆ ಕಲ್ಲುಗಳಲ್ಲಿ 8 ಕಲ್ಲು ಇತ್ತು. ಪ್ರಾಪಸ ನಾರಾಯಣ ಶುದ್ಧಶಿಲ ಅಷ್ಟಮ ಪ್ರತಿಮಾನ ಯಾಸು ದೋಷೇನ ಇಲ್ಲ. ಆ ಕಲ್ಲುಗಳಲ್ಲಿ ಸಾಕ್ಷಾತ್ ವೇದವ್ಯಾಸರು ನಾರಾಯಣ ರೂಪಿಯಾದ ಭಗವಂತನ ವಿಶಿಷ್ಟವಾದ ಸನ್ನಿಧಾನ ಇತ್ತು. ಅವರೇ ಕೈಯಿಂದ ಮುಟ್ಟಿಕೊಟ್ಟದ್ರಿಂದ ಆ 8 ಶಾಲಿಗ್ರಾಮಗಳಲ್ಲಿ 6 ಶಾಲಿಗ್ರಾಮ ಸುಬ್ರಹ್ಮಣ್ಯ ಮಠದಲ್ಲಿದೆ. ಆಚಾರ್ಯ ಭಕ್ತರು ಏನು ಮಾಡಿದ್ರು ಅಂತ ಹೇಳಿದ್ರೆ, ಆ 8 ಶಾಲಿಗ್ರಾಮಗಳನ್ನು ತಗೊಂಡು ಬಂದು ಅದರಲ್ಲಿ ಒಂದು ಕರ್ನಾಟಕದಲ್ಲಿ 12 ಕ್ಷೇತ್ರ ಅಂದ್ರೆ 144 ಲಕ್ಷ್ಮೀನಾರಾಯಣ ಶಾಲಿಗ್ರಾಮ, 5 ವ್ಯಾಸಮೂರ್ತಿ, 1 ಲಕ್ಷ್ಮೀನರಸಿಂಹ ಶಾಲಿಗ್ರಾಮವನ್ನು ಆ ಕರಡಿಗೆ ಬಂದು ಮಾಡಿಕೊಟ್ರು. ಆ ಕರಡಿಗೆ ಸಂಪುಟ ಅಂತ ಹೆಸರು. ಆ ಕರಡಿಗೆಯಲ್ಲಿ 5 ವ್ಯಾಸಮೂರ್ತಿ, 12 ಕ್ಷೇತ್ರ ಅಂದ್ರೆ 144 ಲಕ್ಷ್ಮೀನಾರಾಯಣ ಶಾಲಿಗ್ರಾಮ, 1 ಲಕ್ಷ್ಮೀನರಸಿಂಹ 150 ಶಾಲಿಗ್ರಾಮ ಇರತಕ್ಕಂಥ ಸಂಪುಟ. ಇನ್ನೊಂದು ಪ್ರತ್ಯೇಕ ವ್ಯಾಸಮೂರ್ತಿ. ಆ ವ್ಯಾಸಮೂರ್ತಿಗೆ ನಿತ್ಯ ಕನಕಾಭಿಷೇಕ, ಪಂಚಾಮೃತಾಭಿಷೇಕ, ತೀರ್ಥಾಭಿಷೇಕ ಇವೆಲ್ಲ ತಗೊಳ್ಳೋದ್ರಿಂದ ಆ ವ್ಯಾಸಮೂರ್ತಿಗೆ ತೀರ್ಥ. ಇನ್ನೊಂದು ವ್ಯಾಸಮೂರ್ತಿ 8ರಲ್ಲಿ 6 ಸುಬ್ರಹ್ಮಣ್ಯ ಮಠದಲ್ಲಿ, 1 ಸೋದೆ ಮಠದಲ್ಲಿ, ಇನ್ನೊಂದು ಕಟಸರಿನ ಮಠದಲ್ಲಿ. ಹೀಗೆ 8 ವ್ಯಾಸಮೂರ್ತಿಗಳಿದ್ದಾರೆ ಅಂತ ನಮ್ಗೆ ಗೊತ್ತಿದೆ. ಆಚಾರ್ಯ ಮಧ್ವರು ಸುಬ್ರಹ್ಮಣ್ಯಕ್ಕೆ ಬಂದಾಗ ಅಲ್ಲಿ ಒಬ್ಬರು ಶಾಕ್ತ ಪರಂಪರೆ ಯತಿಗಳಿತ್ತು, ನರಸಿಂಹ ಯತಿಗಳು ಅವರ ಹೆಸರು. ಆ ಯತಿಗಳು ಅಲ್ಲಿ ಒಂದು ನರಸಿಂಹ ದೇವರ ಸಂಸ್ಥಾನ ಪ್ರತಿಷ್ಠೆ ಮಾಡಿ ಪೂಜೆ ಮಾಡ್ತಾ ಇದ್ದಾರೆ. ಆಚಾರ್ಯ ಮಧ್ವರು ಸುಬ್ರಹ್ಮಣ್ಯಕ್ಕೆ ಬಂದಾಗ ಅವರಿಬ್ಬರ ಮಧ್ಯದಲ್ಲಿ ಒಂದು ಕರಾರವಾಯಿತು. ಏನು ಅಂತ ಹೇಳಿದ್ರೆ, ಯಾರು ವಾದದಲ್ಲಿ ಸೋಲ್ತಾರೋ ಅವರು ಅವರ ಸಂತಾನವನ್ನು ಮತ್ತು ಜಯಪತ್ರವನ್ನು ಗೆದ್ದವರಿಗೆ ಕೊಡಬೇಕು. ಆ ಪಾಠ ಪರಂಪರೆ ನರಸಿಂಹ ಯತಿಗಳು ಮತ್ತು ಆಚಾರ್ಯ ಮಧ್ವರಲ್ಲಿ ವಾದ ಆದಾಗ ಆಚಾರ್ಯ ಮಧ್ವರು ಜಯಿಸಿದ ಕಾರಣಕ್ಕೋಸ್ಕರ ಅವರಿಗೆ ಜಯಪತ್ರವನ್ನು ಮತ್ತು ಆ ಸಂಸ್ಥಾನವನ್ನು ಕೊಟ್ಟುಬಿಟ್ಟು ಆ ಯತಿಗಳು ಮುಂದೆ ಹೋಗ್ತಾರೆ. ಆ ಸಂಸ್ಥಾನ ಇವತ್ತು ಇದೆ, ಅದೇ ನರಸಿಂಹ ಸಂಸ್ಥಾನ. ಅದರಲ್ಲಿ ಆಚಾರ್ಯ ಮಧ್ವರಿಗಿಂತ ಮೊದಲು ಆ ಯತಿಗಳು ಪೂಜೆ ಮಾಡಿರ್ತಕ್ಕಂತಹ ನರಸಿಂಹ, ಅಜ್ಜ ನರಸಿಂಹ, ಆಮೇಲೆ ಷೋಡಶಬಾಬು ನರಸಿಂಹ, ಅಷ್ಟಬಾಬು ನರಸಿಂಹ, ಆಮೇಲೆ ಉತ್ಸವ ಮೂರ್ತಿ ಎಲ್ಲ ಇದೆ. ಅದರ ಜೊತೆಗೆ ಆಚಾರ್ಯ ಮಧ್ವರು ಇನ್ನೂ ಏನು ಕೊಟ್ಟರು ಅಂತ ಹೇಳಿದ್ರೆ, ತಾನೇ ಪೂಜೆ ಮಾಡಿರ್ತಕ್ಕಂತಹ ನರಸಿಂಹದೇವರನ್ನು ಕೊಟ್ಟರು. ಆಮೇಲೆ ರುಕ್ಮಿಣಿ ಸತ್ಯಭಾಮ ಸಮೇತ ಪಾಂಡುರಂಗ ವಿಠಲನನ್ನು ಕೊಟ್ಟರು, ಸಂಪುಟವನ್ನು ಕೊಟ್ಟರು, ವ್ಯಾಸಮೂರ್ತಿಯನ್ನು ಕೊಟ್ಟರು. ಇದಿಷ್ಟನ್ನು ಕೂಡ ಈ ಪೂಜೆಯಲ್ಲಿ ನೋಡಿದೆ. ಮೇಲ್ಗಡೆ ನರಸಿಂಹದೇವರಿದ್ರು, ಮಧ್ಯದಲ್ಲಿ ರುಕ್ಮಿಣಿ ಸತ್ಯಭಾಮ ಸಹಿತ ಪಾಂಡುರಂಗ ವಿಠಲನಿದ್ರು, ದೃಷ್ಟಿ ಇರ್ತಕ್ಕಂಥ ಒಂದು ಸಂಪುಟವನ್ನು ನೋಡಿದ್ರಿ. ಪ್ರತ್ಯೇಕತೆ ಬಂಗಾಳ ವ್ಯಾಸಮೂರ್ತಿಯನ್ನು ನೋಡಿದ್ರಿ. ಇಷ್ಟು ಆಚಾರ್ಯ ಮಧ್ವರು
ಸುಬ್ರಹ್ಮಣ್ಯ ಮಠದ ಕರುಣಾಪೂರ್ಣವಾಗಿ ಅನುಗ್ರಹ ಮಾಡಿರ್ತಕ್ಕಂಥ ದೇವತಾ ವಿಗ್ರಹಗಳು. ದಂಡಿ ದೇವತಾ ವಿಗ್ರಹಗಳನ್ನು ಸುಬ್ರಹ್ಮಣ್ಯ ಮಠದ ಆಚಾರ್ಯರು ಕರುಣೆ ಮಾಡಿದ್ದಾರೆ. ಅತ್ಯಂತ ವಿಚಿತ್ರವಾದ ದೊಡ್ಡ ಸಂಪುಟಗಳಲ್ಲಿ ಸಮರ್ಪಣೆ ಮಾಡಿದ್ದಾರೆ. ಈ ಸಂಪುಟವನ್ನು ವಾದಿರಾಜರು ವರ್ಣನೆ ಮಾಡ್ತಾರೆ. ಎರಡು ವಿಗ್ರಹವನ್ನು ವರ್ಣನೆ ಮಾಡ್ತಾರೆ. ಒಂದು ಉಡುಪಿ ಶ್ರೀಕೃಷ್ಣನನ್ನು ವಾದಿರಾಜರು ವರ್ಣನೆ ಮಾಡ್ತಾರೆ. ಇನ್ನೊಂದು ನಮ್ಮ ಸಂಪುಟವನ್ನು ಉಡುಪಿ ಶ್ರೀಕೃಷ್ಣನನ್ನು ದ್ವಾರಾವತಿಯು ಸಕಲ ಭಾಗ್ಯವತಿಯು ಉಪೇಕ್ಷೆ ಅಂತ ವರ್ಣನೆ ಮಾಡಿದೆ. ನಮ್ಮ ಸಂಪುಟವನ್ನು ಯತ್ರ ಸಂಪುಟ ಸ್ಫೋಟಂ ಕೃಷ್ಣಸ್ಯ ಗೋರೆಯೋ ಅಗ್ರಾಶತ್ವಂ ಅದೃಶ್ಯತ್ವಂ ವಿಪುಲ ತತ್ರ ಪಂಡಿತಾಃ ಅವೇದ್ಯಂ ಅತ್ಯತ್ನೇನಾಪಿ ಅಸ್ಕರತ್ವಂ ತತ್ಪೂಜಾ ಭಾಜನಂ ಭಾತಿ ಮಾತೃಭೂತಂ ಆಚಾರ್ಯರ ಹೃದಯ ಅಂತ ವರ್ಣನೆ ಮಾಡಿದ್ದಾರೆ ವಾದಿರಾಜರ ಆ ಸಂಪುಟವನ್ನು. ಒಂದು ವಿಷ್ಣು ತೀರ್ಥರು ನಮ್ಮ ಮಠದ ಮೂಲೆಯವರು ಆಚಾರ್ಯ ಬಂದರು. ಅವರ ಸಾಕ್ಷಾತ್ ಮಂತ್ರಿ ವಿಷ್ಣು ತೀರ್ಥರು. ಆ ವಿಷ್ಣು ತೀರ್ಥರು ತುಂಬಾ ದೊಡ್ಡ ತಪಸ್ವಿಗಳು. ಎಲ್ಲ ಯತಿಗಳ ಬಗ್ಗೆ ಮದುವೆ ಒಂದು ಅರ್ಧ ಶ್ಲೋಕ ಹೇಳಿದ್ರೆ ವಿಷ್ಣು ತೀರ್ಥರ ಬಗ್ಗೆ 32 ಹೆಚ್ಚು ಶ್ಲೋಕವನ್ನು ಹೇಳ್ತಾರೆ. ಅವರ ತಪಸ್ಸೆ ಅಂತ ನಮ್ಗೆ ಗೊತ್ತಾಗುತ್ತೆ. ಅಂತಹ ವಿಷ್ಣು ತೀರ್ಥರ ಬಗ್ಗೆ ಹೇಳ್ತಾ ನಾರಾಯಣ ಪಂಡಿತರು ಹೇಳ್ತಾರೆ, ಇನ್ನು ಹೇಳಲಿಕ್ಕೆ ಆಗೋದಿಲ್ಲ ನನ್ನ ಹತ್ರ. ಮಧ್ವಾನುಗೆ ಮಧ್ವನಾಥ ಪ್ರಸಾದಂ ಯಥಾರ್ಥದ ಸ ಚಿತ್ತಾವಿಷಯತ್ವಾದ ಗೋಪತ್ಯಾತ್ಮದ ವರ್ಣನೆ ಅಂತ. ಅದು ನಮ್ಮ ಸಾಮಾನ್ಯ ಮಂದಿಯ ಖುಷಿಗೆ ನಿಂತುವಂತಹ ವಿಷಯಗಳಲ್ಲದೇ ಇರುವುದರಿಂದ ಮತ್ತು ಅತ್ಯಂತ ಗೋಪ್ಯವಾದ ವಿಷಯಗಳಾದ್ರಿಂದ ಅದನ್ನು ವರ್ಣನೆ ಮಾಡೋದಿಲ್ಲ ಅಂತ ಹೇಳುವಂತಹ ಮಟ್ಟಿಗೆ ವಿಷ್ಣು ತೀರ್ಥರ ಬಗ್ಗೆ ವರ್ಣನೆ ಮಾಡ್ತಾರೆ ಅಂದ್ರೆ ಅವ್ರು ಎಲ್ಲ ಸಮಸ್ಯೆಗಳು ಅಂತ ಗೊತ್ತಾಗುತ್ತೆ. ಅಂತಹ ವಿಷ್ಣು ತೀರ್ಥರಿಗೆ ಈ ಎಲ್ಲ ಸಂಸ್ಥಾನವನ್ನು ಅನುಗ್ರಹ ಮಾಡಿಕೊಡ್ತಾರೆ ಆಚಾರ್ಯರು. ಆ ವಿಷ್ಣು ತೀರ್ಥರು ಇಬ್ಬರಿಗೆ ದೀಕ್ಷೆ ಕೊಡ್ತಾರೆ. ಆಚಾರ್ಯರ ಪಾಠ ಕೇಳಿದವರು ಸನ್ಯಾಸಿಗಳು ಇಬ್ಬರಿಗೂ ಸನ್ಯಾಸ ದೀಕ್ಷೆ ಕೊಡ್ತಾರೆ. ವಿಷ್ಣು ತೀರ್ಥರು ಪಾಠ ಕೇಳಿದ ಆಚಾರ್ಯ ಭಕ್ತರ ಸನ್ಯಾಸ ದೀಕ್ಷೆ ಕೊಡುವುದು ವಿಷ್ಣು ತೀರ್ಥರು. ಇಬ್ಬರಿಗೆ ಒಬ್ಬರು ವ್ಯಾಸ ತೀರ್ಥರು, ಇನ್ನೊಬ್ಬರಿಗೆ ಅನಿರುದ್ಧ ತೀರ್ಥರು. ವ್ಯಾಸ ತೀರ್ಥರ ಪರಂಪರೆ ಸೌದೆ ಮಠ ಆದ್ರೆ ಅನಿರುದ್ಧ ತೀರ್ಥರ ಪರಂಪರೆ ಸುಬ್ರಹ್ಮಣ್ಯ ಮಠ. ಆ ವಿಷ್ಣು ತೀರ್ಥರು ತಾನು ತಪಸ್ಸು ಮಾಡಲಿಕ್ಕೋಸ್ಕರ ಹರಿಶ್ಚಂದ್ರ ಮೈದಾನಕ್ಕೆ ಹೋಗ್ಬೇಕಾದ್ರೆ ಉಳಿದ ಎಲ್ಲ ವಿಗ್ರಹಗಳನ್ನು ಕೂಡ ಅನಿರುದ್ಧ ತೀರ್ಥರಿಗೆ ಕೊಡ್ತಾರೆ ತನ್ನ ಶಿಷ್ಯರಿಗೆ. ಆದರೆ ಸಂಪುಟವನ್ನು ಮಾತ್ರ ಅಲ್ಲಿ ಕೊಂಡೋಗ್ಬಿಡ್ತಾರೆ ಹರಿಶ್ಚಂದ್ರ ಮೈದಾನ. ಯಾಕಂದ್ರೆ ಆಚಾರ್ಯ ಭಕ್ತರ ಹೃದಯ ಅಂತ ಹೇಳ್ಬಿಟ್ಟು ಮಹತ್ವವಾದದ್ದು. ಬರೀ ಅನಿರುದ್ಧ ತೀರ್ಥರು ಬೇಡ್ಕೊಳ್ತಾರೆ, ಅದನ್ನು ಕಳಿಸಿಕೊಡಿ ಗುರುಗಳೇ. ಅವರಿಗೆ ಸಂಪುಟದಲ್ಲಿ ಇಂಥ ಕಡೆ ಕಳಿಸ್ಕೊಟ್ಟೆ ನೀವು ತಗೋಬೇಕು ಅಂತ ಹೇಳಿ ಪ್ರಕಾರ. ಹಾಗಾಗಿ ಯಾವ ಜಾಗದಲ್ಲಿ ಆ ಸಂಪುಟ ಬಂತು ಆ ಜಾಗಕ್ಕೆ ಸಂಪುಟ ತೀರ್ಥ ಅಂತ ಹೇಳಿದ್ರು. ಅಲ್ಲಿಯೇ ಅಕ್ಷಯ ಪಾತ್ರೆ ಇರೋದು ದರ್ಪಣ ಬಂದಾದ್ರಿಂದ ಆ ಜಾಗಕ್ಕೆ ದರ್ಪಣ ತೀರ್ಥ ಅಂತ ಹೇಳಿದ್ರು. ಅಕ್ಷಯ ಪಾತ್ರೆ ದರ್ಪಣ ಬಂದು ಆ ಸುಬ್ರಹ್ಮಣ್ಯ ದೇವಸ್ಥಾನದ ರಾಜನಾಗಿರ್ತಕ್ಕಂಥ ಬಲಾನಗರಲ್ಲಿ ಕೊಟ್ಟರೆ ಸಂಪುಟವನ್ನು ತಾನು ಇಟ್ಕೊಂಡಾಗ ಅನಿರುದ್ಧ. ಆವಾಗ ಅವ್ರು ಹೇಳ್ತಾನೆ ಅದು ನನಗೆ ಕೊಡಬೇಕು. ಆಗ ಅನಿರುದ್ಧ ಹೇಳ್ತಾರೆ ನಮ್ಮ ಗುರುಗಳಿಂದ ಬಂದದ್ದು ನಾವು ಕೊಡಕ್ಕಾಗಲ್ಲ. ಆಗ ಅವ್ರು ಇಟ್ಟುಕೊಂಡು ಆನೆ ಕಾಲಲ್ಲಿ ನೋಡ್ತಾರೆ. ಆನೆ ಸತ್ತೋಗ್ಬಿಡುತ್ತೆ. ಕಮ್ಮಾರ ಸತ್ತೋಗ್ಬಿಡ್ತಾರೆ. ಕಮ್ಮಾರ ಸತ್ತೋಗ್ಬಿಡ್ತಾರೆ. ಆವಾಗ ರಾಯನ ಮೇಲೆ ಬಲಾನಗರ ಬೆಂಕಿ ಬಿದ್ದಾಗ ಅವನು ಕ್ಷಮಾ ಕೇಳ್ತಾರೆ. ಅನಿರುದ್ಧ ಅವನಿಗೆ ಕ್ಷಮಾ ಕೊಟ್ಟಾಗ ಸಮಗ್ರ ಸುಬ್ರಹ್ಮಣ್ಯ ದೇವಸ್ಥಾನ ಮತ್ತು ಗ್ರಾಮವನ್ನು ಅನಿರುದ್ಧ ತೀರ್ಥರಿಗೆ ಬಲಾನಗರ ಕೊಡ್ತಾರೆ. ಹೀಗೆ ಅಭೇದ್ಯಂ ಅತ್ಯತ್ನೇನ ಎಷ್ಟು ಕಷ್ಟಪಟ್ಟರೂ ಕೂಡ ಆನೆಗಾಲಿನ ಕುಳಿಸಿದ್ರು ಕೂಡ ಅದು ಸಂಪೂರ್ಣ ಭೇದವಾಗಿಲ್ಲ ಅಂತ ಅಭೇದ್ಯ ಸಂಪೂರ್ಣ ಬಿಟ್ಟು ಆಚಾರ್ಯರನ್ನು ಖಂಡನೆ ಮಾಡಿರ್ತಕ್ಕಂಥ ನಮಗೆ ಕೊಟ್ಟಿರ್ತಕ್ಕಂಥ ದೊಡ್ಡ ವಿಗ್ರಹಗಳು ಅರ್ಚಾಮೂರ್ತಿಗಳು. ನರಸಿಂಹನ ಉಪಾಸನೆ ಮಾಡಿದ್ರೆ ಅನೇಕ ಪ್ರಾರಬ್ಧ ಕರ್ಮಗಳು ದೋಷಗಳು ನಿವೃತ್ತಿ ಆಗ್ತವೆ. ಹಾಗಾಗಿ ನರಸಿಂಹದೇವರು ಪಟ್ಟದ ದೇವರು. ಅದರ ಜೊತೆಗೆ ಸುಬ್ರಹ್ಮಣ್ಯ ಕ್ಷೇತ್ರದಲ್ಲಿ ಕೂಡ ನಾಗದೇವರ ಮೂಲ ಸ್ಥಾನ. ಬೆಟ್ಟದ ತುದಿಯಲ್ಲಿ ತಾರಕಾಸುರನ ಸಂಹಾರಕ್ಕೋಸ್ಕರ ಎಲ್ಲ ದೇವರ ಅನುಗ್ರಹವನ್ನು ಪಡೆದಿರತಕ್ಕಂತಹ ಸ್ಕಂದ ಅವತಾರಗಳು. ಆ ಸ್ಕಂದ ಅವತಾರ ಮಾಡಿದಾಗ ಆ ಕುಮಾರ ಪರ್ವತದ ಮೇಲೆ ಅವತಾರ ಮಾಡಿದ್ರಿಂದ ಯಾವತ್ತೂ ಕೂಡ ಅವರ ಪಾದದ ಅಶ್ವ ಅಲ್ಲಿ ಇದೆ. ಆಮೇಲೆ ಕೆಳಗಡೆ ನಾಗಪ್ಪ ಇರ್ತಾನೆ. ಅವನಿಗೆ ತಕ್ಷಕನಿಂದ ಭಯ ಬಂತು. ಭಯ ಬಂದಾಗ ಅವನು ರಕ್ಷಣೆ ಮಾಡಲಿಕ್ಕೋಸ್ಕರ ಸುಬ್ರಹ್ಮಣ್ಯನು ಕೂಡ ಕೆಳಗಡೆ ಬರ್ತಾನೆ. ಹಾಗಾಗಿ ಬೆಟ್ಟದ ಮೇಲೆ ಇರ್ತಕ್ಕಂಥ ಸುಬ್ರಹ್ಮಣ್ಯನು ಕೂಡ ಕೆಳಗಿಳಿದು ಬರ್ತಾನೆ. ಅಲ್ಲಿಯೇ ಮೊದಲಿಂದ ಇರ್ತಕ್ಕಂಥ ನಾಗಪ್ಪನ ಸನ್ನಿಧಾನ ಕೂಡ ಅಲ್ಲಿಯೇ ಇದೆ. ಹಾಗಾಗಿ ಸುಬ್ರಹ್ಮಣ್ಯ ದೇವರು, ಶೇಷ, ವಾಸುಕಿ ಮತ್ತು ಶೇಷ ಎಂಬ 3 ವಿಗ್ರಹಗಳು ಅಲ್ಲಿದ್ದಾರೆ. ಆ 3 ಕೂಡ ಬಂದಲ್ಲ. ಸುಬ್ರಹ್ಮಣ್ಯ ದೇವರು ಪ್ರತ್ಯೇಕವಾದ ವಿಗ್ರಹ, ಅದು ಬೇರೆ ದೇವರು. ನಾಗದೇವರು ಬೇರೆನೆ, ಸುಬ್ರಹ್ಮಣ್ಯ ದೇವರು ಬೇರೆನೆ. ಅನೇಕ ಮಂದಿಗೆ ಭ್ರಮೆ ಏನಂದ್ರೆ ನಾಗದೇವರೇ ಸುಬ್ರಹ್ಮಣ್ಯ ದೇವರು. ಅದು ಖಂಡಿತ ಸುಳ್ಳು. ಅದರ ಉಪಾಸನೆ ಮಾಡಿದ್ರೆ ಪಾಪ ಬರುತ್ತೆ. ಹಾಗಾಗಿ ನಾಗದೇವರೇ ಬೇರೆ, ಸುಬ್ರಹ್ಮಣ್ಯ ದೇವರೇ ಬೇರೆ. ಸುಬ್ರಹ್ಮಣ್ಯ ದೇವರು ಮಹಾ ಬುದ್ಧಿಪ್ರದವಾದ ದೇವರು. ನಾಗದೇವರು ಸಂತತಿ ಸಂಪತ್ತು ಮತ್ತು ಆರೋಗ್ಯಕ್ಕೆ ಅಧಿದೇವತೆ. ಹಾಗಾಗಿ ಸಂತತಿ ಯೋಗ್ಯತೆ ಇದ್ದಾಗ ಕೂಡ ಸಂತತಿ ಆಗಲಿದೆ. ನಾಗದೇವರ ಅನುಗ್ರಹ ಪಡ್ಕೊಳ್ಬೇಕು. ಅಂದ್ರೆ ನಾಗದೇವರ ಒಳಗೆ ಇರ್ತಕ್ಕಂಥ ಸಂಕಷ್ಟ ಅಥವಾ ನರಸಿಂಹ ರೂಪಿಯಾದ ಭಗವಂತನ ಅನುಗ್ರಹ ಪಡ್ಕೊಳ್ಬೇಕು. ಸಂತತಿ ಇದ್ದು ಕೂಡ ಸಂಪತ್ತು ಇಲ್ಲದೆ ಅಂತವರಿಗೂ ಕೂಡ ನಾಗದೇವರ ತಾಪ ಪ್ರತಿಬಂಧಕವನ್ನು ನಿವಾರಣೆ ಮಾಡ್ಕೊಳ್ಬೇಕು. ಆಮೇಲೆ ಆರೋಗ್ಯದೂ ಕೂಡ ಮನುಷ್ಯನಿಗೆ ಬಹಳ ಮುಖ್ಯ. ಯಾಕಂದ್ರೆ ವೈದ್ಯಕೀಯ ಚಿಕಿತ್ಸೆ ಮಾಡಿದಾಗ ಏನು ಕಾಯಿಲೆ ಇಲ್ಲ ಅಂತ ಹೇಳ್ತಾರೆ. ಆದ್ರೆ ಅವನಿಗೆ ಆರಾಮ ಇರುವುದಿಲ್ಲ. ಅವಾಗ ನಾಗದೇವರ ಅಂತರ್ಗತನಾದ ಸಂಕಷ್ಟ ರೂಪಿಯಾದ ನರಸಿಂಹ ರೂಪಿಯಾದ ಭಗವಂತನ ಅನುಗ್ರಹವನ್ನು ಪಡೆದರೆ ಆ ರೋಗ ಪರಿಹಾರ ಆಗುತ್ತೆ.
ನರಸಿಂಹದೇವರು ದುರಿತ ನಿವೃತ್ತಿಗೆ ಕಾರಣವಾದ. ಹಾಗಾಗಿ ಯಾರಾದರೂ ಸುಬ್ರಹ್ಮಣ್ಯ ಕ್ಷೇತ್ರ ಬಂದಾಗ ನರಸಿಂಹದೇವರ ಅನುಗ್ರಹವನ್ನು ಪಡೆದು, ಯಾಕಂದ್ರೆ ಆ ಎಲ್ಲ ಸುಬ್ರಹ್ಮಣ್ಯ ವಾಸುಕಿ ಶೇಷ ಎಲ್ಲರಿಗೂ ಕೂಡ ಅಂತರ್ಗತನಾಗಿ ನರಸಿಂಹನಾದ್ರಿಂದ ನರಸಿಂಹದೇವರ ಅನುಗ್ರಹವನ್ನು ಪಡೆದು ಆ ಎಲ್ಲ ದೇವತೆಗಳಿಗೂ ಕೂಡ ಸುಬ್ರಹ್ಮಣ್ಯ ವಾಸುಕಿ ಶೇಷನಿಗೆ ಅನುಗ್ರಹ ಪಡೆದ್ರೆ ಅವರ ಅನುಗ್ರಹಕ್ಕೆ ಭಗವಂತ ವಿಶೇಷವಾದ, ಅವರ ಪ್ರಾರ್ಥನೆಗೆ ಭಗವಂತ ವಿಶೇಷವಾದ ಅನುಗ್ರಹವನ್ನು ಮಾಡ್ತಾರೆ. ಅಂತಹ ಒಂದು ದಿವ್ಯವಾದ ಕ್ಷೇತ್ರದಲ್ಲಿ ಆಚಾರ್ಯ ಭಕ್ತರ ಸನ್ನಿಧಾನದಿಂದ ಇಲ್ಲಿಗೆ ಬರಬೇಕಾದ ಸಂದರ್ಭವನ್ನು ಒದಗಿದಂತೆ ರಾಘವೇಂದ್ರವರು ಇಲ್ಲಿಗೆ ಬರಬೇಕು ಅಂತ ಹೇಳಿದರು. ಹಾಗಾಗಿ ನೀವೆಲ್ಲ ಸಂಸ್ಥಾನ ಪೂಜೆ ನೋಡಿದ್ದೀರಿ. ವಿಶೇಷವಾಗಿ ಆ ನರಸಿಂಹದೇವರ ಸಂಸ್ಕೃತ ವ್ಯಾಸಮೂರ್ತಿ ಮತ್ತು ಕಾಡೋಳಘಟ್ಟದ ಅನುಗ್ರಹ, ಹಾಗಾಗಿ ಜೊತೆಗೆ ಸುಬ್ರಹ್ಮಣ್ಯ ದೇವರು ಮತ್ತೆ ವಾಸುಕಿ ಮತ್ತು ಕೇಶನ ಯಾರ್ಯಾರು ಏನೇನು ಅಭಿವೃದ್ಧಿ ಬರಬೇಕಾದ್ರೆ ಭಗವಂತ ಅನುಗ್ರಹ ಮಾಡಲಿಕ್ಕೆ ಈ ಸಂದರ್ಭದಲ್ಲಿ ನಾವು ಪ್ರಾರ್ಥನೆ ಮಾಡ್ತೇವೆ. ಈ ಮಾಸದಲ್ಲಿ ಎರಡು ಇದೆ, ಒಂದು ಚಾಂದ್ರ ಮಾಸ, ಒಂದು ಸೌರ ಮಾಸ. ಅಂದ್ರೆ ಸೂರ್ಯ 12 ರಾಶಿಗಳಲ್ಲಿ ಸಂಚಾರ ಮಾಡ್ತಾರೆ, ಚಂದ್ರನು 12 ರಾಶಿಗಳಲ್ಲಿ ಸಂಚಾರ ಮಾಡ್ತಾರೆ. ಸೂರ್ಯ ಒಂದು 12 ರಾಶಿಗೆ ಸಂಚಾರ ಮಾಡಲಿಕ್ಕೆ ಸೂರ್ಯನಿಗೆ ತಿಂಗಳಿಗೆ ಒಂದು ರಾಶಿಗೆ ಪ್ರವೇಶ ಮಾಡುವ ಮೂಲಕ ಒಂದು ವರ್ಷದಲ್ಲಿ 12 ರಾಶಿಗೆ ಪ್ರವೇಶ ಮಾಡಲಿಕ್ಕೆ 365 ಡೇಸ್ ಬೇಕು ಸೂರ್ಯನಿಗೆ. ಕಲ್ಪನಿದ ಚಂದ್ರ ಸ್ವಲ್ಪ ಫಾಸ್ಟ್, ಅವನಿಗೆ 354 ಡೇಸ್. ಹಾಗಾಗಿ ಎಷ್ಟು ಗ್ಯಾಪ್ ಬರ್ತದೆ? 11 ಡೇಸ್ ಗ್ಯಾಪ್ ಬರ್ತದೆ ಸೂರ್ಯನಿಗೂ ಚಂದ್ರನ ಮಧ್ಯದಲ್ಲಿ. ಆವಾಗ 3 ವರ್ಷಕ್ಕೆ 33 ಡೇಸ್. ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೋಸ್ಕರ 3 ವರ್ಷದಲ್ಲಿ ಒಂದು ಅಧಿಕ ಚಾಂದ್ರ ಮಾಸ ಅಂತ ಮಾಡ್ತಾರೆ. ಆವಾಗ ಚಂದ್ರನ 1 ತಿಂಗಳು ಅಧಿಕ ಆದಾಗ ಸೂರ್ಯನ ತಿಂಗಳಿಗೆ ಅದು ಈಕ್ವಲೆಂಟ್ ಆಗುತ್ತೆ. ಈ ರೀತಿ ಮಾಡೋದ್ರಿಂದ ಇದಕ್ಕೆ ಅಧಿಕ ಮಾಸ ಅಂತ ಇತ್ತು. ಈ ಅಧಿಕ ಮಾಸವನ್ನು ವನಮಾಸ ಅಂತ ಕರೀತಾರೆ. ಈ ಮಾಸದಲ್ಲಿ ಯಾವುದೇ ಶುಭ ಕೆಲಸ ಮಾಡಬಾರದು ಅಂತ ಹೇಳುವ ಸಂಪ್ರದಾಯ ಬಂತು. ಆವಾಗ ಈ ಅಧಿಕ ಮಾಸದ ಅದೇ ದೇವತೆ ಭಾರಿ ಬೇಜಾರು ಮಾಡ್ಕೊಳ್ತಾರೆ. ಅಯ್ಯೋ, ನನ್ನಿಂದ ಅಭಿಮನ್ಯವಾದ ಮಾಸದಲ್ಲಿ ಯಾರು ಎಲ್ಲ ಕೆಲಸ ಮಾಡಲಿಕ್ಕೆ ಇಲ್ಲ ಅಂತ ಆಯ್ತಲ್ಲ, ಅವಮಾನ ಆಗುತ್ತೆ. ಅವಳು ಪರಮಾತ್ಮನಂತ ಹೇಳಿದಾಗ ಪರಮಾತ್ಮನ ಗುರುಜೊತ್ತು ಹೇಳಿದ್ದಾನೆ, ನಾನೇ ಅಧಿಕ ಮಾಸಕ್ಕೆ ಅಧಿದೇವತೆ ಆಗ್ತೇನೆ. ಹಾಗಾಗಿ ಅವನು ಪುರುಷೋತ್ತಮ ಮಾಸಕ್ಕೆ ಭಗವಂತ ಪುರುಷೋತ್ತಮನ, ಅಧಿಕ ಮಾಸಕ್ಕೆ ಪುರುಷೋತ್ತಮನಾದ ಭಗವಂತನೇ ಅದಕ್ಕೆ ಮಾತನೆಯಾಗುವ ದೇವತೆ. ಅಂತಹ ಭಗವಂತನ ಅನುಗ್ರಹದಿಂದ 33 ಪ್ರದಕ್ಷಿಣೆ ಮಾಡುವುದು, 33 ನಮಸ್ಕಾರ ಮಾಡುವುದು, 33 ಅಭೂಪದಾನ ಮಾಡುವುದು, 33 ಕಾಣಿಕೆ ಇಡುವುದು, 33,333 ಕಾಣಿಕೆ ಬಿಡುವುದು, 3,33,333 ಸೇವೆ ಮಾಡುವುದು. ಏನೇ ಮಾಡಿದ್ರು ಕೂಡ 33 ಸಂಖ್ಯೆಗೆ ತುಂಬಾ ಮಹತ್ವವನ್ನು ಈ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ. ಯಾಕೆಂದ್ರೆ ಏಕಾದಶ ಆದಿತ್ಯರು, ದ್ವಾದಶ ಆದಿತ್ಯರು, ಏಕಾದಶ ರುದ್ರರು, ಅಷ್ಟಾವಸುಗಳು, ಪ್ರಜಾಪತಿ ಮತ್ತು ವಶತ್ಕಾರ ಅಂತ 33 ದೇವತೆಗಳು ಇದಕ್ಕೆ ಅಧಿದೇವತೆಗಳು. ವಸ್ತುತಃ 33 ಡೇಸ್ ಇಲ್ಲ ಈ ಅಧಿಕ ಮಾಸದಲ್ಲಿ, 33 ದಿನ ಇಲ್ಲ. ಆದ್ರೆ 33 ದೇವತೆಗಳಿದ್ದಾರೆ. ಏಕಾದಶ ರುದ್ರರು, ದ್ವಾದಶಾದಿತ್ಯರು, ಅಷ್ಟಾವಸುಗಳು ಮತ್ತೆ ಪ್ರಜಾಪತಿ ಮತ್ತು ವಶತ್ಕಾರ ಅಂತ 33 ದೇವತೆಗಳಿದ್ದಾರೆ. ಅವರ ಒಳಗಿರತಕ್ಕಂಥ ಪುರುಷೋತ್ತಮನಿಗೆ ಸಂತೋಷ ಆಗಬೇಕಾದ್ರೆ ಈ ಸಂಖ್ಯೆಯಲ್ಲಿ ನಾವು ಸೇವೆ ಮಾಡಬೇಕು ಅಂತ ಹೇಳ್ತಾರೆ. ಈ ಕಾರಣದಿಂದ ಅಧಿಕ ಮಾಸದ ಬರ್ತದೆ. ಮುದ್ರಾಧಾರಣೆ ಯಾಕೆ ಮಾಡಬೇಕು ಅಂತ ಹೇಳಿದ್ರೆ, ಒಂದು ವೇದ ಮಂತ್ರ ಹೇಳುತ್ತೆ, ಅದತ್ತ ತನು ರಥಧಾಮೋಪಸ್ಮರಣೆ, ತಪ್ತ ತನು ಆಗದೆ ಇದ್ರೆ ಭಗವಂತನ ಅನುಗ್ರಹ ಆಗುತ್ತಿಲ್ಲ ಅಂತ. ಸರ್ವಶ್ರೇಷ್ಠವಾದ ವೈಕುಂಠಾಧಿಪತಿಯಾದ ಭಗವಂತನ ಚಿಹ್ನೆ ಯಾವುದಂದ್ರೆ ಶಂಖ ಚಕ್ರ ಗದಾಪದ್ಮ. ಅದರಲ್ಲಿ ವಿಶೇಷವಾಗಿ ಶಂಖ ಮತ್ತು ಚಕ್ರ ಚಿಹ್ನೆ ಎಂಬುದು, ಶಂಖ ಎಂಬುದು ಸಂಪತ್ತಿಗೆ ಅಭಿಮಾನಿ ದೇವರು, ಚಕ್ರ ಮಹಾಲಕ್ಷ್ಮಿ ಅಧಿದೇವರು, ಮಹಾಲಕ್ಷ್ಮಿ ಸಂಪತ್ತು ಬರುತ್ತೆ. ಚಕ್ರ ಎಂಬುದು ಅನಿಷ್ಟ ನಿವೃತ್ತಿಗೆ ಒಂದು ಭಗವಂತನ ಆಯುಧ. ಹಾಗಾಗಿ ಈ ಎರಡು ಆಯುಧವನ್ನು, ಭಗವಂತನ ಆಯುಧವನ್ನು ವೈಷ್ಣವ ಚಿಹ್ನೆಯನ್ನಾಗಿ ಧಾರಣೆ ಮಾಡಿದಾಗ ಭಗವಂತ ವಿಶೇಷ ಅನುಗ್ರಹ ಮಾಡ್ತಾನೆ. ಯವಕಿಂಕರರು ಕೂಡ ಅಂತವರಿಗೆ ಅನುಗ್ರಹ ಮಾಡ್ತಾರೆ, ಅವರಿಗೆ ಬಾಧೆ ಕೊಡುವುದಿಲ್ಲ. ಈ ಕಾರಣಕ್ಕೋಸ್ಕರ ಸಪ್ತಮುದ್ರೆಯನ್ನು ಧಾರಣೆ ಮಾಡಬೇಕು. ಅಷ್ಟೇ ಅಲ್ಲ, ಅನೇಕ ಕಾಯಿಲೆಗಳು, ರೋಗಗಳಿದ್ರು ಕೂಡ, ಅನೇಕ ಪಾಪ ಇದ್ರೂ ಕೂಡ ಅದನ್ನು ಪರಿಹಾರ ಮಾಡಲಿಕ್ಕೆ ಸಪ್ತಮುದ್ರಾ ಧಾರಣೆ ಬಹಳ ವಿಶೇಷ. ಅದರಲ್ಲಿ ಕೂಡ ಅದನ್ನು ಯಾವತ್ತು ಬೇಕಾದ್ರೆ ಧಾರಣೆ ಮಾಡಬಹುದು. ಪ್ರಥಮ ಏಕಾದಶಿ ಮಾಡಿದ್ರೆ ವಿಶೇಷ ಬಿಟ್ಟರೆ ಯಾವತ್ತು ಧಾರಣೆ ಮಾಡಿದ್ರು ಕೂಡ ಭಗವಂತ ವಿಶೇಷವಾಗಿ ಅದಕ್ಕೆ ಅನುಗ್ರಹ ಮಾಡ್ತಾನೆ, ಎಲ್ಲ ಪಾಪಗಳನ್ನು ಕಳೆಯುತ್ತಾನೆ. ಭಗವಂತ ಗುರುತಿಸ್ತಾನೆ, ನನ್ನ ಆಯುಷ್ಯವನ್ನು ಹಾಕೊಂಡಿದ್ದಾನೆ, ಭಗವಂತ ಗುರುತಿಸ್ತಾನೆ. ವಿಷ್ಣುವಿನ ಪ್ರೀತಿಗೆ ಪಾತ್ರರಾದ್ರೆ ನಮ್ಗೆ ಏನು ಬೇಕಾದ್ರೆ ಭಗವಂತ ಕೊಡ್ತಾನೆ. ಅಂತಹ ಆಚರಣೆಗಳು ನಮ್ಮಲ್ಲಿ ಯಾವತ್ತು ನಡೆಯಬೇಕು. ಇವೆಲ್ಲ ಸಮಾಜದಲ್ಲಿ ವಿಶಿಷ್ಟವಾದ ಆಚರಣೆಗಳ ಮೂಲಕ ಬ್ರಾಹ್ಮಣ ಸಂಪ್ರದಾಯದಲ್ಲಿ ಏನಿದೆಯೋ ಅಂತಹ ಗಾಯತ್ರಿ ಜಪ, ಅಷ್ಟಾಕ್ಷರ, ಪಂಚಾಕ್ಷರ ಮತ್ತೆ ಪಿಟ್ಟಶಕ್ತಿ, ಯಾವ್ಯಾವ ಮಂತ್ರ ಉಪದೇಶ ಮಂತ್ರಗಳಲ್ಲಿ ಜಪ ಮಾಡಬೇಕು. ಹೆಣ್ಮಕ್ಳು ಪ್ರತಿನಿತ್ಯ ದೇವರಿಗೆ ದೀಪ ಹಚ್ಚಿಬಿಟ್ಟು ದಶಬಿಡೋಪಾನೆ ಮಾಡುವುದು, ಹೊತ್ತಿಗೆ ಬರೆಯುವಂತಹದ್ದು, ತುಳಸಿ ಪೂಜೆ ಮಾಡುವಂತಹದ್ದು, ಇದನ್ನೆಲ್ಲ ಹೆಣ್ಮಕ್ಳು ಮಾಡಬೇಕು. ಭಜನೆ ಮಾಡಬೇಕು ಸಂಜೆ ಮತ್ತು ಬೆಳಿಗ್ಗೆ. ಇದರಿಂದ ನಮ್ಮ ಮನೆಯ ವಾತಾವರಣ ಪರಿಶುದ್ಧ ಮಾಡಿದೆ.
ನಮಗೆ ಒಳ್ಳೆಯ ಸಂಸ್ಕಾರ ಸಿಗುತ್ತೆ. ಆ ಮೂಲಕ ನಮಗೆ ಎಲ್ಲ ಭಾಗ್ಯಗಳನ್ನು ಭಗವಂತ ಒದಗಿಸಿಕೊಡ್ತಾನೆ. ಇವತ್ತು ಕೃಷ್ಣಗಿರಿ ಭಗವಂತ ಕೃಷ್ಣ ನಮ್ಮಲ್ಲಿ ಕಾಣುವುದನ್ನಾಗಿ ನಿಂತಿದ್ದಾನೆ. ಅಂತ ಒಂದು ಕೃಷ್ಣನ ಮತ್ತು ಪ್ರಾಣದೇವರ ಒಂದು ನರಸಿಂಹ अभुवदानं मोहनदास अभुवदानं चित्रा द्वारकम अभुवदानं रूपेश प्रसादन अमोद कुमार अभुवदानं अनंत कुमार उच्चावंदनं अनुराधा गोपूजय अनुराधा अभुवदानं यमुना राघवेंद्रन तीर्थ प्रसादन हरीश पीएस इंद्रन नागराजन गोपूजय अभुवदानं तमु संगमम सुजाता वेंकटेश कावेरीपट्टिनम अभुवदानं अभुवदानं श्रीधर चन्ने अभुवदानं श्रीनिवास यशवंत अभुवदानं अभुवदानं चित्रा कल्याणराम होम संकल्पम श्रीनिवासमूर्ति कोविलडी अभुवदानं गोपूजय एलआईसी गुरुराज होम संकल्पम वासुदेवराव कुप्पम अभुवदानं हनुमंतराव अभुवदानं सेल्वम कोर्ट अभुवदानं अक्का सेल्वन्न अक्का रामनाथ चंद्र कृष्णगिरी भिक्षावंदनं अनंतराम होम संकल्पम हनुमंतराव अभुवदानं विजयलक्ष्मी फैमिली वस्त्रदानं शोभा ಯಾರ್ಯಾರಿಗೆ ಸಂಕಲ್ಪ ಮಾಡಿದ್ದೀರೋ ಅವರಿಗೆ ಕೊಡುವುದು ರಚನೆ ಕಂಪಲ್ಸರಿ ಎಲ್ಲ ಇಟ್ಟಿದ್ದೀರಾ ಅಂತ ಸಹ ನೋಡಿದ್ರಿ. ದಾನ ಕೊಟ್ಟು ಮುಗಿದಾಗಲೇ ಏನಾದರೂ ಆಗಲು ಹೊರಡಬೇಕು. ಸ್ವಾಮಿಗಳು ಭಿಕ್ಷಾ ಮುಗಿಸಿಕೊಂಡು ಹೊರಗೆ ಬರ್ತಾರೆ.